ಡಿಜಿಟಲ್ ಇಂಡಿಯಾ, ಮೇಕ್ ಇನ್ ಇಂಡಿಯಾ ಎಲ್ಲ ಮಾರಿಬಿಟ್ಟಾನ. ನಮ್ಮನ್ನೊಂದ ಮಾರೋದು ಬಾಕಿ ಐತಿ ಸರ್. ನಿಮ್ಮನ್ನ ಮಾರೋದು ಒಂದ ಬಾಕಿ ಐತಿ. ನಿಮ್ಗೇನು ಗೊತ್ತೇ ಇಲ್ಲ. ಈಗ ವಿಷಯಕ್ಕೆ ಬಂದ್ಬಿಡ್ತೀನಿ. ನಾನು ಭಾಳ ಮಾತಾಡೋದು ಬೇಡ ಈ ಇತಿಹಾಸ. ಯಾಕಂದ್ರೆ ಇದು ಕಾರ್ಯಕ್ರಮ ಎದಕ್ಕೆ ಮಾಡಿದ್ವಿ, ಏನು ಮಾಡಿದ್ವಿ ಅಂತ ಹೇಳಿದ್ವಿ ನಾನು. ಇವರು ಗೋಡ್ಸೆ ಯಾರಪ್ಪ? ನಾಥಾರಾಮ್ ಗೋಡ್ಸೆ. ಯಾರು ಗೊತ್ತಂದ್ರಪ್ಪ? ಯುವಕರ ನಾಥಾರಾಮ್ ಗೋಡ್ಸೆ ಹೇಳ್ರು ಯಾರು? ಮಹಾತ್ಮ ಗಾಂಧೀಜಿ ಅವ್ರನ್ನ ಕೊಂದವ. ಗುಂಡು ಹಾಕಿದ, ಗುಂಡು ಹಾಕಿದ. ಅದಕ್ಕೆ ಗದ್ದಿಕೆರೆ ಅವ್ರು ಹೇಳಿದ್ರು, ನಮ್ಮ ಪ್ರಾಚಾರ್ಯ ಹೇಳಿದ್ರಲ್ಲ, ನಮ್ಮ ಅಲ್ಲಮ್ಮ ಪ್ರಭು ಅವರು ಒಂದು ಮಾತನ್ನು ಹೇಳ್ತಾರ. ಮುಂಚೆ ನಮ್ಮ ಮಾನ್ಸ್ವಾಮಿಗಳು, ಗುರುಮಾನ್ ಸ್ವಾಮಿಗಳು ಭಾಷಣ ಮಾಡ್ಯಾರ. ಬೇಕಲ್ಲ ಏನ್ ಹೇಳಿದ್ರು ಅಂದ್ರೆ, ಬ್ರಿಟಿಷರು ಹೇಳ್ತಾರ ಮೌಂಟ್ ಬ್ಯಾಟನ್ ಅಂದ್ರೆ ಗೌರ್ನರು 18 ವರ್ಷ ಈ ದೇಶದ ಹೋರಾಟ ಚಳವಳಿಗೆ ಮಹಾತ್ಮ ಗಾಂಧೀಜಿಯವರು ನುಗ್ಗಿದ ಮೇಲೆ ಅವ್ರಿಗೆ ಒಂದು ಏಟು, ಒಂದು ಲಾಠಿಯಿಂದ, ಒಂದು ಬಂದೂಕಿಂತ ಒಂದು ಏಟು ಹೊಟ್ಟಿಲ್ಲ ಅವ್ರಿಗೆ ಬ್ರಿಟಿಷರು. ಮಹಾತ್ಮ ಗಾಂಧೀಜಿಯವರಿಗೆ ಯಾವತ್ತೂ ಬಂದು ಅವ್ರನ್ನ ಹೊರಿಸ್ಕೊಡ್ಲಿಲ್ಲ ಬ್ರಿಟಿಷರು. ಅಷ್ಟು ಅನ್ನಿಸ್ತಿತ್ತು. ಮಹಾತ್ಮ ಅಂತ ಇತ್ತಿದ್ರು ಅವರು. ಬರೀ ಎಷ್ಟು ಬಟ್ಟೆ ಇತ್ತು ಮಹಾತ್ಮ ಗಾಂಧೀಜಿಯವ್ರ ಮನೆಯಲ್ಲಿ? ಬಟ್ಟೆ ನೋಡ್ರಪ್ಪ, ನೋಡ್ರಿಲ್ಲ? ಆ ಬಟ್ಟೆ ಹಾಕಿದ್ರು, ಎಲ್ಲ ತ್ಯಾಗ ಮಾಡಿದ್ರು. ಅವರು ಎಲ್ಲ ಮಾಡ್ಯಾರ. ಮಾಡಿ ಎಲ್ಲ ಒಪ್ಪಿಕೊಂಡು ಆ ಪುಸ್ತಕ ಲೇಖಿದ್ದೀನಿ, ಓದಕತ್ತಿದ್ದೆ ನಾನು. ಆ ಪುಸ್ತಕ ಓದಕತ್ತಿದ್ದೆ ನಾನು. ಎಲ್ಲ ಮಾಡಿ ತಪ್ಪಾಗಿತ್ತಂತ ಒಪ್ಕೊಂಡು ಶರಣಾಗತಿ ಆಗ್ಬಿಡ್ತಾರೆ ದೇಶಕ್ಕೋಸ್ಕರ, ದೇಶದ ಸ್ವಾತಂತ್ರ್ಯಕ್ಕೋಸ್ಕರ. ಬ್ರಿಟಿಷರು ಎಷ್ಟು ಗೌರವಿಸ್ತಿದ್ರು ಅಂದ್ರೆ ಅವ್ರಿಗೆ. ಅದೇ ಹೇಳಿದ್ರೆ ಅನೇಕ ವಿಚಾರಗಳನ್ನು ಹೇಳ್ಯಾರ. ನಮ್ಮ ಮತ್ತೆ ಇತಿಹಾಸಕ್ಕೆ ಹೋಗೋದಿಲ್ಲ. ಅವ್ರು ಹೇಳ್ತಾರ, 18 ವರ್ಷ ಮಹಾತ್ಮ ಗಾಂಧೀಜಿಯವರಿಗೆ ಮೈ ಮೇಲೆ ಒಂದು ಭಾರ ಬರಲಾರ್ದಂಗೆ ನೋಡ್ಕೊಂಡಿದ್ವಿ. 18 ತಿಂಗಳದೊಳಗೆ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಮಹಾತ್ಮ ಗಾಂಧೀಜಿಯವ್ರನ್ನ 18 ತಿಂಗಳಲ್ಲಿ ನೀವು ಭಾರತೀಯರ ಕೊಂದ್ರಲ್ಲ, ನೀವು ಮನುಷ್ಯರ ಅಂತೇಳಿ ಮೌಂಟ್ ಬ್ಯಾಟನ್ ಹೇಳ್ತಾರೆ. ಈ ದೇಶದ ಸ್ವಾತಂತ್ರ್ಯವನ್ನ ಅಹಿಂಸೆ, ತ್ಯಾಗ ಮತ್ತು ಬಲಿದಾನದಿಂದ ತಂದುಕೊಟ್ಟಂತ ಪುಣ್ಯಾತ್ಮ ಅದು ನಮ್ಮ ಹೆಮ್ಮೆಯ ಮಹಾತ್ಮ ಗಾಂಧೀಜಿಯವರು ಮಾತನ್ನು ನಾವು ಹೆಮ್ಮೆಯಿಂದ ಒಪ್ಪಿಕೊಳ್ಳಬೇಕಾಗಿದೆ. ಯಾಕಂದ್ರೆ ಮಹಾತ್ಮ ಗಾಂಧೀಜಿಯವ್ರನ್ನ ನಾವು ಎಷ್ಟು ಆರಾಧಿಸಿದ್ರೆ, ಎಷ್ಟು ಅವ್ರನ್ನ ಪೂಜೆ ಮಾಡಿದ್ರು ಕೂಡ ಕಡಿಮೆ ಭಾರತೀಯರು. ಈಗ 76, 77ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಮಾಡಿದ್ವಿ ಮೊನ್ನೆ ತಾನೇ 77ನೇ ಸ್ವಾತಂತ್ರ್ಯ ದಿನಾಚರಣೆ. ಇವತ್ತು ಬಾಪೂಜಿಯವರ 155ನೇ ಜನ್ಮದಿನದ ಆಚರಣೆ. ಬ್ರಿಟಿಷರು ಈ ದೇಶವನ್ನು ತೊಗೊಳ್ಬೇಕಂತ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯವರು ಒಬ್ಬ ಶ್ರೀಮಂತ ಕುಟುಂಬದಲ್ಲಿ ಜನಿಸಿ, ಒಬ್ಬ ಒಳ್ಳೆಯ ವಿದ್ವಾಂಸ, ವಿದೇಶದಲ್ಲಿ ಅಭ್ಯಾಸ ಮಾಡ್ತಿದ್ರು. ಮಹಾತ್ಮ ಗಾಂಧೀಜಿಯವರು, ಜವಾಹರ್ಲಾಲ್ ನೆಹರು ಅವರು, ಅನೇಕ ಜನ, ಸುಭಾಷ್ ಚಂದ್ರ ಬೋಸ್ ಅವರು ಎಲ್ಲ ದೊಡ್ಡ ಶ್ರೀಮಂತರ ಮಕ್ಕಳು ವಿದೇಶದಲ್ಲಿ ಓದ್ತಾ ಇದ್ರು. ಈಗ ಭಾರತದಲ್ಲಿ ಸ್ವಾತಂತ್ರ್ಯ ಚಳವಳಿ ಪ್ರಾರಂಭ ಆಯಿತು. ಒಂದು ಸಂಘಟನೆ ಪ್ರಾರಂಭ ಆಯಿತು. ಇವತ್ತು ಈ ಮಾತನ್ನು ಯಾಕೆ ಹೇಳ್ತೀನಿ ಅಂದ್ರೆ, ಇತಿಹಾಸ ಪುಟಗಳು ನಮ್ಮ ಜನಕ್ಕೆ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ನಮ್ಮ ಯುವಕರಂತೂ ಈಗ ಏನು ಗೊತ್ತೇ ಇಲ್ಲ. ಸ್ವಾತಂತ್ರ್ಯ ಎಲ್ಲಿತ್ತು ಅಂದ್ರೆ ಐತಲ್ಲ ಮನ್ಯಾಗ ಇರ್ತಾರೆ. ಸ್ವಾತಂತ್ರ್ಯ ಎಲ್ಲಿ ಮನ್ಯಾಗ ಐತಿ, ಮನ್ಯಾಗ ಐತಲ್ಲ ಬರೀಲ್ಲ. 1885ರಲ್ಲಿ ಸ್ವಾತಂತ್ರ್ಯ ಚಳವಳಿ ಪ್ರಾರಂಭ ಆದ ನಂತರ ಕಾಂಗ್ರೆಸ್ ಅನ್ನೋ ಒಂದು ಸಂಘಟನೆಯನ್ನು ಪ್ರಾರಂಭ ಮಾಡಿದ್ರು. ಕಾಂಗ್ರೆಸ್ ಅನ್ನೋ ಒಂದು ಸಂಘಟನೆಯನ್ನು, ಅದರ ನೇತೃತ್ವವನ್ನು ನಮ್ಮ ಇಂಗ್ಲೆಂಡದ ಏನದು ಹೂಮ್ ಅಂತ ಅವರು ಬ್ರಿಟಿಷರೇ, ಲಂಡನ್ದವರು, ಅದರ ಅಧ್ಯಕ್ಷ ಸ್ಥಾನವನ್ನು ವಹಿಸಿದರು. ಒಂದು ಸಂಘಟನೆ ಆಯಿತು. ಹೆಂಗಿದೆ ಬ್ರಿಟಿಷರನ್ನ ಈ ದೇಶದಿಂದ ತೊಲಗಿಸಬೇಕು, ಬಿಟ್ಟು ನಾವು ಸ್ವಾತಂತ್ರ್ಯ ಪಡಿಬೇಕು, ನಾವು ಭಾರತೀಯರು ಅಂತೇಳಿ. ಆ ಸಂದರ್ಭದಲ್ಲಿ ಅನೇಕ ಜನ ಮಹಾತ್ಮ ಗಾಂಧೀಜಿಯರಾಗಿ ಜವಾಹರ್ಲಾಲ್ ನೆಹರು ಅವರನ್ನ ಇವತ್ತು ಎಲ್ಲ
ಅನೇಕ ಹೋರಾಟಗಾರಿದ್ದಾರೆ. ಅದರಲ್ಲಿ ಒಂದು ಶಾಂತಿಯುತ ಹೋರಾಟ, ಒಂದು ಕ್ರಾಂತಿ ಹೋರಾಟ ಇದೆ. ಶಾಂತಿಯುತವಾಗಿ ನಾವು ಹೇಳ್ತೀವಲ್ಲ, ಇದು ಕೇವಲ ಸ್ವಾತಂತ್ರ್ಯ